Hello family, welcome back to my YouTube channel and also to my unboxing series. ಎಲ್ಲರಿಗೂ ಗೊತ್ತಿರೋ ಹಂಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಭಾಳ ದಿನ ಉಳಿದಿಲ್ಲ. ಸೊ ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಸಂಬಂಧ ನಾನು ಒಂದು ಸ್ವಲ್ಪ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಹಿಂದೆ ಬ್ಯಾಕ್ ಡ್ರಾಪ್ ಹಾಕಬೇಕಲ್ಲ, ಏನು ಮಾಡಬೇಕು ಬ್ಯಾಕ್ ಡ್ರಾಪ್ ಆ ಹಳೆ ಕಾಲದಾಗೆಲ್ಲ ಸೀರೆ ಎಳಿಬಿಟ್ಟಿದ್ರು, ಅದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಅಂಥೇಳಿ ಒಂದಿಷ್ಟು ಬ್ಯಾಕ್ ಡ್ರಾಪ್ಸ್, ಪೈಪ್ಸ್ ಮತ್ತು ಆರ್ಟಿಫಿಷಿಯಲ್ ಫ್ಲವರ್ಸ್ ಆರ್ಡರ್ ಮಾಡೀನಿ, ಅನ್ಬಾಕ್ಸ್ ಮಾಡ್ತೀನಿ. ಫಸ್ಟ್ ಬ್ಯಾಕ್ ಡ್ರಾಪ್ ಇದು ಬಾಳೆ ಎಲೆ ಇರುವಂತಹ ಒಂದು ಪ್ರಿಂಟೆಡ್ ಬಟ್ಟೆ ಇದೆ. ಆ್ಯಕ್ಚುಲಿ ಅದನ್ನ ಆರ್ಡರ್ ಮಾಡಿದ್ದೆ. ಈ ಥರ ಐತಿ. ಇದು ಬ್ಯಾಕ್, ಇದು ಫ್ರಂಟ್. ಮೇ ಬಿ ಈ ಥರ ಹಾಕ್ಬೇಕನ್ಸುತ್ತಾ? ಅಲ್ಲ, ಈ ಥರ ಕ್ವಾಲಿಟಿ ನನಗೆ ಅಷ್ಟು ಚಲೋ ಅನ್ನಿಸ್ಲಿಲ್ಲ, ಟು ಬಿ ಫ್ರ್ಯಾಂಕ್. ಒಂಥರ ಫುಲ್ ರಫ್ ಐತಿ ಬಟ್ಟೆ, ಬಟ್ ಪರವಾಗಿಲ್ಲ. ಹಿಂದೆ ಜಸ್ಟ್ ಬ್ಯಾಕ್ ಡ್ರಾಪ್ ಅಲ್ಲ, ಓಕೆ. ಔಟ್ ಆಫ್ 5 ನಾನು ಒಂದು 3 or 3.5 ಅಷ್ಟು. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಒಂದಿಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ಆರ್ಡರ್ ಮಾಡಿದ್ದೆ. ಹೊರಗಡೆ ಹೋದ್ರು ಸಿಗ್ತಿತ್ತು, ಬಟ್ ಈಗ ಹೊರಗಡೆ ತೊಗೊಂಬರೋಕ್ಕೆ ಟೈಮ್ ಇರಲಿಲ್ಲ. ಚಿಕ್ಕಪೇಟೆಗೆಲ್ಲ ಹೋಗಿ ತೊಗೊಂಬಂದು ಮಾಡೋಷ್ಟು ಪೇಷನ್ಸು ಇರಲಿಲ್ಲ, ಟೈಮೂ ಇರಲಿಲ್ಲ, ಅಂತ ಆರ್ಡ್ರ್ ಮಾಡಿದೆ. ಇದು ಒಂದು ಯೆಲ್ಲೋ ಕಲರು, ಒಂದು ಆರೆಂಜ್ ಕಲರ್ ಆರ್ಡ್ರ್ ಮಾಡಿದ್ದೆ. ಯೆಲ್ಲೋ ಕಲರ್ ಏನು ಕರೆಕ್ಟ್ ಇತ್ತು, ಆರೆಂಜ್ ಕಲರ್ ಇನ್ನೊಂಚೂರು ಡಾರ್ಕ್ ಆಗಬೇಕಿತ್ತು ಅನ್ಕೋತೀನಿ, ಯಾಕಂದರೆ ಇಮೇಜ್ ಒಳಗೆ ಭಾಳ ಡಾರ್ಕ್ ಇತ್ತದು ಆರೆಂಜ್ ಕಲರ್. ಬಟ್ ಪರವಾಗಿಲ್ಲ, ನೋಡೋಣ ಓಪನ್ ಮಾಡೋಣ ಹೆಂಗಿತ್ತು ಅಂಥೇಳಿ. ಇದ್ರದ್ದು ರೇಟ್ ಎಲ್ಲ ನಂಗೆ ಅಷ್ಟು ನೆನಪಿಲ್ಲ, ಯಾಕಂದರೆ ಭಾಳ ಆರ್ಡ್ರ್ ಮಾಡಿನಲ್ಲ. ಎಲ್ಲವೂ ಇದಿಷ್ಟು ನಂಗೆ ಓಕೆ ಒಂದು ಸ್ವಲ್ಪ ಇವೆಲ್ಲ ಹಿಂಗೆ ಹಿಚ್ಚಕ್ದಂಗೆ ಆಗ್ಯಾವು. ಇದನ್ನು ವಾಪಸ್ ನಾನೆಲ್ಲ ಬಿಡಿಸ್ಕೋಬೇಕು. ಒಂದ್ರೊಳಗಂದ್ರೆ 1 2 3 4 5 ಹಾಂ 5 ಯೆಲ್ಲೋ, 5 ಆರೆಂಜ್. ನಾನು ಒಂದು ಯೆಲ್ಲೋ, ಒಂದು ಆರೆಂಜ್ ಹಿಂಗೆ ರೋಲ್ ಮಾಡ್ಬೇಕಂತಂದು ಹೇಳಿ ಇದನ್ನು ತರಿಸಿದೆ. ಇದು ಓಕೆ ಅಂದರೆ ಎಲ್ಲರೂ ಒಂದು ಸ್ವಲ್ಪ ಮಡಚ್ಕೊಂಡಂಗೆ ಆಗೈತಿ. ನಾನು ನೀಟಾಗಿ ಮಾಡ್ಕೋಬೇಕು. ಆಮೇಲೆ ಇದು ಎಷ್ಟು ಎಲ್ಲನೂ ಈಗೇನು ತೋರಿಸ್ತಾನೆ ಎಲ್ಲ ಸೇರಿ ನನಗೆ 1000 ಅಲ್ಲ, 1000ಕ್ಕಿಂತ 900 ರೂಪೀಸ್ ಒಳಗೇ ಸಿಕ್ಕಾವೆಲ್ಲವು. ಇದು ಆರೆಂಜ್ ಕಲರ್. ಓಕೆ, ಇದು ಬಟ್ ಏನೋ ಒಂಥರ ಕೆಟ್ಟ ಸ್ಮೆಲ್, ಒಂದು ಪ್ಲಾಸ್ಟಿಕ್ ಸ್ಮೆಲ್ ಅದಾವೆ. ಒಂದ್ಸತಿ ತೊಳೆದು ಹಾಕಬೇಕು. ಇದು 5, ಅದು 5. ಓಕೆ, ಇದು ನನಗೇನು ತೊಂದರೆ ಇಲ್ಲ, ಪೈಪ್ನಿಂದ ಚೆನ್ನಾಗೈತಿ ಇದು. ದಿಸ್ ಈಸ್ ಓಕೆ ಪ್ರಾಡಕ್ಟ್. 5 out of 4 ಕೊಡ್ಬೋದು. ನೆಕ್ಸ್ಟ್ ಏನು ಆರ್ಡ್ರ್ ಐತಿ? ಆರ್ಡ್ರ್ ಭಾಳ ಬಂದುಬಿಟ್ಟವು. ಏನೇನಿದೆ ಒಳಗೆ ಏನೈತೆ ಅಂತ ಗೊತ್ತಿಲ್ಲ, ಓಪನ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಓಕೆ, ಇದು ಒಂಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಆರ್ಡ್ರ್ ಮಾಡಿದ್ದೆ. ಬ್ಯಾಕ್ ಡ್ರಾಪಿಗೆ ಈ ಥರ ಬಿಡ್ಬೇಕಂತಂದು ಹೇಳಿ. ಎಷ್ಟದಾವಂದರೆ 1 2 3 4 5 5 ಅದಾವೆ ಇವು. ಕೆಳಗಡೆ ಒಂಥರ ಗಂಟಿ ಥರ ಕೊಟ್ಟು, ಬಟ್ ಇದು ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಭಾಳ ಸೂಪರ್ ಆಗೈತಿ. ಹಿಂಗೆ ಬ್ಯಾಕ್ ಡ್ರಾಪ್ ಹಾಕಿ ಪೈಪ್ಸ್ ತರ್ಸೇನಿ. ಹಿಂದೆ ಪೈಪ್ಸ್ ಎಲ್ಲ ಹಾಕಿ, ಇದು ಬಾಳೆ ಎಲೆ ಹಾಕಿ, ಆ ಪೈಪಿಗೆ ಇದನ್ನ ಆರೆಂಜು ಯೆಲ್ಲೋ ಸುತ್ತಿ ಮಿಡಲ್ ಈ ಥರ ಬಿಡ್ಬೇಕಂತಂದ್ರೆ ಪ್ಲ್ಯಾನ್ ಮಾಡಿ ತರಿಸಿದ್ದೆ ನಾನು. ಇವೆಲ್ಲ ಪ್ರಾಡಕ್ಟ್ ಏನು ಅನ್ಬಾಕ್ಸ್ ಮಾಡಿಲ್ಲ. ಇದರೆಲ್ಲದ್ರೊಳಗೂ ನನಗೆ ಬೆಸ್ಟ್ ಅನಿಸಿದ್ದ ಇದು. ಭಾರಿ ಚೆನ್ನಾಗಿ ಬಂದೈತಿದೆ. ಕ್ವಾಲಿಟಿನೂ ಇದು ಸ್ಮಾಲ್ ಒಂಥರ ಜಾಸ್ಮಿನ್ ಫ್ಲವರ್ ಇತ್ತಲ್ಲ, ಭಾರಿ ಚೆನ್ನಾಗೈತಿ ಕ್ವಾಲಿಟಿ. ಇದಕ್ಕೆ ನಾನು 5 out of 5 ಕೊಡ್ತೀನಿ. ನಂಗೆ ಭಾಳ ಇಷ್ಟ ಆಯ್ತಿದೆ. ನೆಕ್ಸ್ಟ್ ದೀಪ ಹಚ್ತಿಲ್ಲ, ದೀಪಕ್ಕೆ ಇವು ಏನು ಗೊತ್ತಾಯ್ತದ ಅಡ್ವಾಂಟೇಜು, ಒಂದ್ಸರಿ ತೊಗೊಂಡ್ಬಿಟ್ರೆ ಲೈಫ್ ಟೈಮ್ ಪದೇ ಕ್ಲೀನ್ ಮಾಡೋದು, ಯೂಸ್ ಮಾಡ್ಬೋದು ನಾವು ಇದನ್ನ. ಆ ಪರ್ಪಸ್ಗೋಸ್ಕರ ತರಿಸಿದೆ ನಾನು ಇದನ್ನ.
ಇದು ನಾವು ಸಮಯ ಇಟ್ಟಿರ್ತೇವಲ್ಲ ದೇವ್ರ ಮುಂದೆ ಸಮಯಕ್ಕೆ ಕಟ್ಟಾಕಂತಂದು ಹೇಳಿ ಇದನ್ನು ತರಿಸ್ದೆ ನಾನು. ಹಿಂಗೆ ರೌಂಡಾಗಿ ಹಿಂಗೆ ಕಟ್ಟಿ ಈ ಥರ ಲೈಕ್ ದಿಸ್. ಇದು ಪ್ಯಾಕ್ ಆಫ್ 2 ಇದು 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 ಚೆನ್ನಾಗೈತಿ ಪ್ರಾಡಕ್ಟ್. ಅದೇ ಒಂದ್ಸಲ ಎಲ್ಲನೂ ಸ್ವಲ್ಪ ನೀಟಾಗಿ ತೊಳಿಬೇಕು ಒಂದ್ಸತಿ. ಭಾರಿ ಚೆನ್ನಾಗೈತಿ ಪ್ರಾಡಕ್ಟು. 5 ಔಟ್ ಆಫ್ 5. ಇದು ನನಗೆ ಜಸ್ಟ್ 96 ರೂಪೀಸಿಗೆ 2 ಬಿತ್ತು. ನಾ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ವೆರಿ ಗುಡ್. ಬಟ್ ಆಲ್ರೆಡಿ ಒಂದು ಹೂ ಕಿತ್ತುಬಿಟ್ಟೈತಿ. ಮೇ ಬಿ ಇದು ಸ್ವಲ್ಪ ಲೂಸ್ ಇರ್ತಾವಲ್ಲ, ನಾವು ಟೈಟ್ ಮಾಡ್ಕೋಬೇಕು. ಆಮೇಲೆ ಪರ್ಲ್ಸ್ ಎಲ್ಲ ಅದಾವಲ್ಲ, ದಿಸ್ ಇಸ್ ರಿಯಲಿ ವೆರಿ ಗುಡ್. ನಂಗೆ ಭಾಳ ಇಷ್ಟ ಆಗ್ತಿದೆ. ಇನ್ನೊಂದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತಂದರೆ ಸೀರೆ ತೊಗೊಂಡಿದ್ದೆ. ಆ ಸೀರೆ ತೋರಿಸ್ಬೇಕಂತ ಅನ್ನಿಸ್ತು. ಸೊ ಇದು ಆ ಸೀರೆ, ಲ್ಯಾವೆಂಡರ್ ವಿತ್ ಸಿಲ್ವರ್ ಕಾಂಬಿನೇಷನ್. ನಾನು ಪ್ರತಿ ವರ್ಷ ಏನಾದರೂ ಸ್ಯಾರಿ ತೊಗೋಬೇಕಂತ ಅಂದ್ರೆ ಆಲ್ರೆಡಿ ಈ ಥರ ಮೈಂಡೋಗಿ ಇದ್ದಾಗಬೇಕಂತಂದು ಹೇಳಿ ಸೆಟ್ ಮಾಡಿ ಇಟ್ಕೊಂಡು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣ ಒಂದು ಇಮೇಜ್ ತೋರಿಸ್ತೀನಿ. ಪ್ರತಿ ವರ್ಷ ನಂಗೆ ಇದಾಗುತ್ತೆ, ಅದೇ ಥರ ಎಕ್ಸಾಕ್ಟ್ ಸಿಕ್ಬಿಡ್ತೈತೆ ನನಗೆ. ಈ ವರ್ಷ ನಾವು ಹಂಗೆ ಯಾವುದೋ ಒಂದು ಸೀರಿಯಲ್ಗೆ ಯಾವುದೋ ಒಂದು ಹೀರೋಯಿನ್ ಈ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ. ಸೊ ನಂಗೆ ಆ ಸ್ಯಾರಿ ನೋಡಿ ಭಾಳ ಈ ಥರ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಈ ಥರ ಹೋದ ತಕ್ಷಣ ಒಂದು ಇಮೇಜ್ ತೋರಿಸಿದೆ, ನನಗೆ ಸಿಕ್ಬಿಡ್ತಿದ್ದೆ ಸೀರೆ. ಈ ಸೀರೆ ಪ್ರೈಸ್ ಪೋತಿಸೋಗಿ ತೊಗೊಂಡೆ ನಾ ಇದನ್ನ. ಈ ಸೀರೆ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಫಸ್ಟ್ ಇದನ್ನು ಆರ್ಡ್ರ್ ಮಾಡಿದ್ದೆ ನಾನು, ಬಟ್ ಎಲ್ಲದಕ್ಕಿಂತ ಲಾಸ್ಟ್ ಬಂದೈತಿದ್ದು. ಇದು ಮೇ ಬಿ ಇದನ್ನು ಮ್ಯಾಂಟಲಿಂಗ್ ಮಾಡೋದು ಕಷ್ಟ ಅನಿಸುತ್ತೆ, ಬಟ್ ಓಕೆ ಟ್ರೈ ಮಾಡೋಣ. ಈ ಥರ ಒಂದ್ಸತಿ ನಾವು ಲೈಫ್ ಟೈಮ್ ತೊಗೊಂಡ್ಬಿಟ್ರೆ ನಾಳೆ ರಿತುನ್ ಬರ್ಡೇ ಆಗಲಿ ಏನಾದರೂ ಸ್ಮಾಲ್ ಫಂಕ್ಷನ್ ಆಗಲಿ ನಾವು ಪ್ರತಿ ವರ್ಷ ಹಾವೇರಿ ಒಳಗಡೆ ಗಣಪತಿ ಇಡ್ತೇವೆ. ಗಣಪತಿ ಇಟ್ಟಾಗೂ ಇವೆಲ್ಲ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳಿ ನಾನು ತರಿಸಿದೆ. ಇದು ಒಂಥರ ಡೋಮ್ ಶೇಪ್ ಒಳಗಡೆ ಹಿಂದೆ ಬ್ಯಾಕ್ ಡ್ರಾಪ್ ಹಾಕಕ್ಕಂತ ಹೇಳಿ ತರಿಸಿದೆ. ಇದಕ್ಕೆ 7 ಪೈಪ್ ಅದಾವೆ. ಅದು ಪೈಪ್ ಏನು ಪೈಪ್ ಸ್ಟ್ಯಾಂಡ್ ಇದೆ ಚುಚ್ಚಾಕಂತ ಹೇಳಿ, ಲೈಕ್ ಈ ಥರ. ಈ ಥರ 2 ಸ್ಟ್ಯಾಂಡ್ ಕೊಟ್ಟಾರ. 7 ಪೈಪ್ ಅಂದರೆ ಈ ಥರ ಡೋಮ್ ಶೇಪ್ ಒಳಗೆ ಬರ್ಬೇಕಂತ ಹೇಳಿ. ಹಾಂ, ಇಲ್ಲೊಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಾರ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, 4 ಸ್ಟೆಪ್ ಕೊಟ್ಟಾರ. ಪ್ಲಸ್ ಓಕೆ ಗ್ಲೂ, ಶ್ರೀ ಗೌರಿ ನಂದಿ ಗ್ಲೂ ಕೊಟ್ಟಾರ. ಮೇ ಬಿ ಫಿಕ್ಸ್ ಮಾಡಿದ್ಮೇಲೆ ಟೈಟ್ ಆಗಲಿ ಅಂತಂದು ಹಚ್ಚಾಕಂತ ಗ್ಲೂ ಕೊಟ್ಟಾರ. ಇದೆಲ್ಲ ನಾನು ಮ್ಯಾಂಟಲಿಂಗ್ ಮಾಡಿದ್ಮೇಲೆ ನಿಮಗೊಂದು ಇಮೇಜ್ ಹಾಕ್ತೇನೆ ಲಾಸ್ಟಿಗೆ ಹೆಂಗೆ ಕಾಣಿಸ್ತದೆ ಅಂತಂದು ಹೇಳಿ. ಬಟ್ ನಾನು ಇದೆಲ್ಲ ತರಿಸಿರೋದು ಮಲ್ಟಿಪರ್ಪಸ್ಗೋಸ್ಕರ, ನಾಟ್ ಓನ್ಲಿ ಫಾರ್ ವರಮಹಾಲಕ್ಷ್ಮಿ ಅಂತ. ಇವನ್ನೆಲ್ಲ ನಾವು ಆರಾಮಾಗಿ ಬರ್ಡೇಗಾಗಲಿ, ಗಣಪತಿ ಹಬ್ಬಕ್ಕಾಗಲಿ, ಮುಂದಿನ ವರ್ಷ ಏನಾದರೂ ಫಂಕ್ಷನ್ ಮಾಡಿದ್ರಾಗಲಿ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಮೇ ಬಿ ನಾನು ಇವತ್ತು ನಂಗೆ ಮಾಡೋಕ್ಕಾಗೋದಿಲ್ಲ, ಇದು ಮಾಡಿದಾಗ ನಿಮ್ಗೆ ಕಳಿಸ್ತೀನಿ ಎಲ್ಲದ್ರೊಳಗೂ ಪ್ರಾಡಕ್ಟ್ಸ್. ಬಟ್ ಈ ಪೈಪ್ಸ್ ಫೈಬರ್ದು ಅಂತ ಮೆನ್ಷನ್ ಮಾಡಿದ್ರೆ ಹೌದು, ಇದು ಫೈಬರ್ದ. ಇದು ಭಾರ ಹೆವಿನೂ ಇಲ್ಲ. ಓಕೆ, ಚೆನ್ನಾಗೈತಿ. ಇವೆಲ್ಲದ್ರದ್ದು ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಜಾಸ್ತಿ ದಿನ ಓದಿಲ್ಲ. ನಾನು ಎಷ್ಟು ಸಾಧ್ಯ ಅಷ್ಟು ಜಲ್ದಿ ಈ ವಿಡಿಯೋ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ಆರ್ಡ್ರ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಏನಾದರೂ ಕಂಟೆಂಟ್ ಬೇಕಿದ್ರೆ, ಅನ್ಬಾಕ್ಸಿಂಗ್ ಕಂಟೆಂಟ್ ಡೆಫಿನೆಟ್ಲಿ ನಾನು ಆರ್ಡ್ರ್ ಮಾಡಿರೋದೆಲ್ಲನೂ ನಿಮ್ಗೆ ವೀಡಿಯೋಸ್ ಹಾಕ್ತಿರ್ತೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.